ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿಗೆ ಆದಂಥ ದೊಡ್ಡ ಅವಮಾನ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ, ವಂಶಿಗೆ ಒಂದು ಕ್ಷಣ ಸ್ವಾತಿ ಮೇಲೆ ಎಷ್ಟು ಕೋಪ ಬರುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕೋಪ ಬಂದುಬಿಡುತ್ತೆ. ಇನ್ನು ತಾತಾಜಿ ಮನೆಯಲ್ಲಿ ದೊಡ್ಡ ಪ್ರಶ್ನೆ ಹಾಕಿರ್ತಾರೆ ಸ್ವಾತಿಗೆ. ತಾತ ಅವ್ರಿಗೆ ಅನುಮಾನ ಬಂದಿರುತ್ತೆ, ಸ್ವಾತಿ ಮತ್ತು ವಂಶಿ ನಿಜವಾದ ಗಂಡ ಹೆಂಡ್ತಿನ, ಅವರಿಬ್ಬರು ಗಂಡ ಹೆಂಡ್ತಿ ಥರ ಇದ್ದಾರಾ ಇಲ್ಲ ನಾಟಕ ಆಡ್ತಿದ್ದಾರಾ, ನನಗೆ ಇವತ್ತು ಉತ್ತರ ಗೊತ್ತಾಗಲೇಬೇಕು ಅಂತೇಳ್ಬಿಟ್ಟು ಸ್ವಾತಿ ಹತ್ರ ಪ್ರಶ್ನೆ ಮಾಡಕ್ಕೆ ಬರ್ತಾರೆ. ಸ್ವಾತಿ, ನಿಜ ಹೇಳು, ನೀನು ಖಂಡಿತ ವಂಶಿನ ಮದುವೆ ಆಗಿದ್ಯಾ ಅಂದಾಗ, ಯಾಕೆ ತಾತ, ಯಾಕೆ ಇಷ್ಟೊಂದು ಅನುಮಾನ ನಿಮಗೆ ಅಂದಾಗ, ಇಲ್ಲ ನೀವಿಬ್ಬರು ಗಂಡ ಹೆಂಡ್ತಿ ಥರ ನಡ್ಕೊಳ್ಳೋದೇ ಇಲ್ಲ, ನೀವು ಯಾವಾಗಲೂ ಜಗಳ ಆಡ್ತಾ ಇರ್ತೀರಾ, ನನಗೆ ಪ್ರಶ್ನೆಗೆ ನಿಜ ಬೇಕು ಇವತ್ತು, ಸತ್ಯ ಅಂದ್ಬಿಟ್ಟು ತಾತ ಜೋರಾಗಿ ಕೂಗಾಡ್ತಿರ್ತಾರೆ. ಸ್ವಾತಿ ಇದ್ದೋಳು, ತಾತ ಯಾಕೆ ಈ ರೀತಿ ಆಡ್ತೀರಾ, ನನ್ನ ಒಂದು ಕ್ಯಾರೆಕ್ಟ್ರೇ ಬೇರೆ, ಅವ್ರ ಕ್ಯಾರೆಕ್ಟ್ರೇ ಬೇರೆ, ಸೊ ನಾವಿಬ್ಬರು ವಿಚಿತ್ರ ಅಂದರೆ ವಿರುದ್ಧ ಕ್ಯಾರೆಕ್ಟರ್ ಇರೋದ್ರಿಂದ ನಾನು ಮಾಡೋ ತುಂಟತನ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ತುಂಬ ಸ್ಟ್ರಿಕ್ಟಾಗಿರ್ತಾರೆ, ಆವಾಗ ಸ್ವಲ್ಪ ಜಗಳ ಆಡ್ತೀವಿ, ಅದಕ್ಕೋಸ್ಕರ ನಾವಿಬ್ಬರು ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ, ನಾವು ಚೆನ್ನಾಗೇ ಪ್ರೀತಿ ಮಾಡೇ ಮದುವೆ ಆಗಿದ್ದು, ಅವ್ರು ನನ್ನ ತಾಳಿ ಕಟ್ಟಿರೋ ಗಂಡ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಆದರೆ ನೀವು ಗಂಡ ಹೆಂಡ್ತಿ ಥರ ನಡ್ಕೊತಾ ಇಲ್ವಲ್ಲ, ನಾನು ಮತ್ತು ಭವಾನಿ ಯಾವ ಥರ ಇದ್ದೀವಿ, ಇಷ್ಟು ಏಜ್ ಆದರೂ ನೀವು ಯಾವಾಗಲೂ ಚಿಕ್ಕ ಚಿಕ್ಕ ವಿಚಾರಕ್ಕೂ ಜಗಳ ಆಡ್ಕೊಂಡು ಇರ್ತೀರಾ, ನನಗೆ ಅನುಮಾನ ಬಗ್ಗೆನೇ ಅರಿತಾ ಇಲ್ಲ ಅಂದಾಗ ಭವಾನಿ ಅಜ್ಜಿ ಇದ್ದವರು, ಏನ್ರಿ ಮಾತಾಡ್ತಿದ್ದೀರಾ, ಸ್ವಾತಿ ಮತ್ತು ವಂಶಿ ಚೆನ್ನಾಗೇ ಇದ್ದಾರೆ, ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂದಾಗ, ಇಲ್ಲ ಭವಾನಿ, ಇವರಿಬ್ಬರು ಪ್ರೀತಿಲಿ ನನಗೆ ಆ ಥರ ಅನಿಸ್ತಾನೆ ಇಲ್ಲ ಅಂದ್ಬಿಟ್ಟು ತಾತ ಹೇಳ್ಕೊತಾ ಇರ್ತಾರೆ. ಸ್ವಾತಿಗೆ ಅವಾಗ ಅನಿಸ್ತೈತೆ, ಓ ನಮ್ಮ ಮೇಲೆ ಇವ್ರಿಗೆ ಅನುಮಾನ ಬಂದಿದೆ, ಇನ್ನೂ ಜಾಸ್ತಿ ಅನುಮಾನ ಆಗೋಗ್ಬಿಟ್ರೆ ನಮ್ಮ ಮದುವೆ ಅಲ್ಲ ಅಂತಲೇ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಸ್ವಾತಿ, ಅದೇನೋ ಏನು ಆಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟಲ್ಲಿ ನೀನು ವಂಶಿ ತುಂಬ ಚೆನ್ನಾಗಿರಬೇಕು, ಖುಷಿಯಿಂದ ಇರಬೇಕು, ಅವಾಗ ಮಾತ್ರ ನನಗೆ ನೆಮ್ಮದಿ ಅಂದ್ಬಿಟ್ಟು ತಾತ ಹೇಳ್ತಾರೆ. ಸ್ವಾತಿ ಇದ್ದೋಳು, ತಾತ ನಾವು ಚೆನ್ನಾಗೇ ಇದ್ದೀವಿ ಅಂತೇಳ್ಬಿಟ್ಟು ಇನ್ನು ಮುಂದೆ ನೋಡಿ ಯಾವ ರೀತಿ ನಿಮ್ಮ ಮುಂದೆ ಖುಷಿಯಾಗಿರ್ತೀವಿ ಅಂತ ಸ್ವಾತಿ ಹೇಳಿರ್ತಾಳೆ. ಇನ್ನು ಈ ಕಡೆ ಮೇಘ ಚೇಂಜ್ ಆಗಿರೋ ಮೇಘ ಬಂದಿರ್ತಾಳೆ. ಸೊ ಅವಳು ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಸೊ ಇವ್ರಿಗೆ ಟ್ರಿಬಲ್ ರೈಡಿಂಗ್ ಮಾಡಿದ ತಪ್ಪು ಅನ್ನೋದು ಗೊತ್ತಿದ್ರೂ ಅದೇನೋ ಹೇಳ್ತಾರಲ್ಲ ಆ ಥರ ಮೂವರು ಕೂತ್ಕೊಂಡು ಬಂದು ಗಾಡೀಲಿ ಬಿದ್ದೋಗ್ತಾಳೆ ಮೇಘ. ಇನ್ನು ನಿತಿನು ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇವ್ರನ್ನ ನೋಡ್ಬಿಟ್ಟು, ಅಬ್ಬಾ ದೇವ್ರೆ, ಈ ಕಾಲದಲ್ಲಿ ಬೆಂಗಳೂರಲ್ಲಿ ಹುಡುಗಿರು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ, ಮೂವರು ಕೂತ್ಕೊಂಡು ಹೋಗ್ತಾ ಇದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೇಘ ಅವ್ರು ಇದ್ದಾರೆ ಅವ್ರ ಜೊತೆ ಅಂತೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಮೇಘ ಇದ್ದೋಳು, ಬೇಡ ಕಣ್ರೆ, ನಾವು ಮೂವರು ಹೋಗೋದು ತಪ್ಪು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಮಾಡಬೇಡ ಮೇಘ ಬಂದಾಗ, ಇನ್ನು ಹುಡುಗಿರಿಗೆ ಇದು ಮಾಡ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ, ಅಷ್ಟು ಇದು ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಂಥ ನಿತಿನ್ಗೆ, ಅಲ್ಲ ಇವರೆಲ್ಲ ಫ್ರೆಂಡ್ಸಾ ಇಲ್ಲ ಯಾಕೆ ಈ ಥರ ಹಿಂಗೆ ಜಗಳ ಆಡ್ತಾ ಇದ್ದಾರೆ ಅನ್ನೋಷ್ಟರಲ್ಲಿ ಮೇಘ ಅಲ್ಲಿಂದ ಅವ್ರೇನೋ ಒಂದರು ಅಂತ ಓಡಿ ಬರ್ತಾ ಇರ್ತಾಳೆ. ಜಾರಿ ಬಿದ್ದೋಗ್ಬಿಡ್ತಾಳೆ, ಕಾಲು ಗಾಯ ಆಗಿ ಅಮ್ಮ ಅಂತ ಬಡ್ಕೊತಿರ್ತಾಳೆ. ನಿತಿನ್ ಅವನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋ ಕೆಲಸ ಮಾಡ್ತಾರೆ. ಇನ್ನು ನಿತಿನ್ಗೆ ಈ ಕಡೆ ಮೇಘದ ಮೇಲೆ ಯಾವುದೇ ರೀತಿ ಅಭಿಪ್ರಾಯ ಇರಲ್ಲ, ಆದರೆ ಮೇಘಗೆ ನಿತಿನ್ ಕಂಡೆ ಪಂಚಪ್ರಾಣ. ಇದೇ ನಾಟಕ ಆಡ್ತಾ ಇದ್ದಾಳೋ ಇಲ್ಲ ಬೇಕು ಅಂತಲೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ಆಫೀಸಲ್ಲಿ ವಂಶಿಗೆ ದೊಡ್ಡ ಮಟ್ಟದ ಒಂದು ಕಂಪನಿಯ ಇದಿರುತ್ತೆ, ಸೊ ಮೀಟಿಂಗ್ ಇರುತ್ತೆ. ಅದರಲ್ಲಿ ಪ್ರೆಸೆಂಟೇಷನ್ ಅಂತೇಳ್ಬಿಟ್ಟು ವಂಶಿಯವರು ನೈಟೆಲ್ಲ ಕೂತ್ಕೊಂಡು ವರ್ಕ್ ಮಾಡಿರ್ತಾರೆ. ಇನ್ನು ಆ ಒಂದು ಲ್ಯಾಪ್ಟಾಪ್ ಮೇಲೆ ನಮ್ಮ ಸ್ವಾತಿ ಟೀನ ಚೆಲ್ಬಿಟ್ಟಿರ್ತಾಳೆ. ಸರಿ ಮಾಡಿದ್ದೀನಿ, ಎಲ್ಲವೂ ಸಹ ಬರ್ತಿದೆ ಅಂತೇಳ್ಬಿಟ್ಟು ವಂಶಿ ಕೈಗೆ ಲ್ಯಾಪ್ಟಾಪ್ನ ಕೊಟ್ಟಿರ್ತಾಳೆ. ಆದರೆ ಅಲ್ಲಿ ಪ್ರೆಸೆಂಟೇಷನ್ ಕೊಡೋ ಅಷ್ಟರಲ್ಲಿ ಎಲ್ಲವೂ ಸಹ ಡಿಲೀಟ್ ಆಗಿಬಿಟ್ಟಿರುತ್ತೆ. ಈಗ ಅಲ್ಲಿದ್ದವರೆಲ್ಲ, ಯಾಕೆ ವಂಶಿ ಅವರೇ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಾ, ಪ್ರೆಸೆಂಟೇಷನ್ ಕೊಡಿ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆದರೆ ಕೊಡೋಕ್ಕಾಗಲ್ಲ, ಯಾಕೆಂದರೆ ಫೈಲ್ಗಳು ಒಂದೂ ಇರಲ್ಲ. ಇನ್ನು ಅಜಯ್ನ ಕರೆದ್ಬಿಟ್ಟು, ಅಜಯ್, ಸ್ವಾತಿ ಟೀಚಲ್ಲಿದ್ದಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಹಾಳಾಗೋಗ್ಬಿಟ್ಟಿದ್ಯೇನಂತ ಅನಿಸುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಅಜ್ಜಯ್ ಇದನ್ನು ಅದಕ್ಕೆಲ್ಲ ಹಾಳಾಗೋಗಿರೋದು ನಾನು ಮಾಡಿರೋ ಕೆಲಸದಿಂದ ಅಂತೇಳ್ಬಿಟ್ಟು ಹೇಳ್ಕೊತಿರ್ತಾರೆ. ಸ್ವಾತಿ ಮತ್ತು ವಂಶಿ ಮೇಲೆ ಇವರಿಬ್ರಿಗೂ, ಅಂದರೆ ಇಬ್ಬರು ನಡುವೆ ಜಗಳ ಬರಬೇಕು, ಗಂಡ ಹೆಂಡತಿ ಚೆನ್ನಾಗಿರಬಾರ್ದು ಅನ್ನೋ ಉದ್ದೇಶಕ್ಕೆ ರಾಗಿಣಿ ಮಾಡ್ತಾ ಇರ್ತಾಳಲ್ಲ ಬಲವಂತ, ಇವರಿಬ್ಬರ ಮಧ್ಯೆ ಏನಾದರೂ ಜಗಳ ತಂದಾಕು ಅಂತ. ಆ ಒಂದು ಇದಕ್ಕೆ ಇವನು ಈ ಥರ ಫಿಟ್ಟಿಂಗ್ನ ಇಟ್ಟಿರ್ತಾನೆ. ಸ್ವಾತಿ ಎಲ್ಲವನ್ನು ರೆಡಿ ಮಾಡಿ ಟೀಚಲಿಂದ ನೀಟಾಗಿ ಸೀಟಿ ಫೈಲ್ಸ್ ಎಲ್ಲನೂ ಸಹ ನೀಟಾಗಿ ನೋಡೇ ಸ್ವಾತಿ ವಂಶಿ ಕೈಗೆ ಕೊಟ್ಟಿರ್ತಾರೆ. ಆದರೆ ಅಜಯ್ ಮಾಡಿರೋ ಕೆಲಸ ಎಲ್ಲವೂ ಸಹ ಡಿಲೀಟ್ ಮಾಡಿಬಿಟ್ಟು ಕ್ಲೈಂಟ್ಸ್ ಹತ್ರ ವಂಶಿಗೆ ಬೈಸೋ ಥರ ಮಾಡ್ತಾರೆ. ಕ್ಲೈಂಟ್ಸ್ ಇದ್ದವರು, ಅಲ್ಲ ವಂಶಿ ಅವರೇ, ಎಷ್ಟು ದಿನ ನೀವು ಎಷ್ಟು ಪರ್ಫೆಕ್ಟ್ ಆಗಿದ್ರಾ, ಯಾವುದೇ ಒಂದು ಕೆಲಸನ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರಾ, ಇವತ್ತು ಈ ರೀತಿ ಅವಮಾನ ಮಾಡಿಸ್ಕೊತಿದ್ದೀರಾ ಅಂದರೆ ನೀವು ನಿಮ್ಮ ಕಂಪನಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಅಲ್ಲ ರೀ, ರಾತ್ರಿಯಿಂದ ಪ್ರೆಸೆಂಟೇಷನ್ ಮಾಡಿ ಈಗ ಮೀಟಿಂಗ್ ಟೈಮಲ್ಲಿ ಫೈಲ್ಸೇ ಡಿಲೀಟ್ ಆಗಿದೆ ಅಂದರೆ ಏನ್ರಿ ಕಾರಣ, ನಾವೆಲ್ಲ ಸುಮ್ಮನೆ ಕಾಯ್ಕೊಂಡು ಕೂತಿದ್ದೀವ, ನಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳ್ಬಿಟ್ಟು ಬೈದ್ಬಿಡ್ತಾರೆ. ಇನ್ನು ವಂಶಿಗೆ ತುಂಬಾ ಬೇಜಾರಾಗೋಗುತ್ತೆ, ಇದು ಸ್ವಾತಿಯಿಂದನೇ ಆಗಿದ್ದು ಅಂತ. ಇನ್ನು ಅಲ್ಲಿಂದ ಮನೆಗೆ ಬಂದಂಥ ವಂಶಿ ಸ್ವಾತಿ ಮೇಲೆ ಕೂಗಾಡ್ತಿರ್ತಾರೆ. ವಂಶಿ ಅವರೇ, ನನ್ನ
ನನ್ನ ಮಾತು ಕೇಳಿ ತಾತ ಅಜ್ಜಿಗೆ ನಮ್ಮ ಮದುವೆ ಮೇಲೆ ಅನುಮಾನ ಬಂದಿದೆ ಅಂತ ಹೇಳೋ ಅಷ್ಟರಲ್ಲಿ ಸ್ವಾತಿ ಮೇಲೆ ವಂಶಿ ಕೂಗಾಡ್ಬಿಡ್ತಾರೆ. ಅಲ್ಲ ಕಣೆ, ನಿನಗೆ ಬುದ್ಧಿನೇ ಇಲ್ವಾ? ಚಿಕ್ಕ ಮಕ್ಳು ಥರ ಆಡ್ತೀಯಲ್ಲ. ನಿನ್ನಿಂದ ಇವತ್ತು ಆಫೀಸಲ್ಲಿ ಎಲ್ಲರ ಮುಂದೆ ಬೈಸ್ಕೊಳಂಗಾಯ್ತು, ನಿನ್ನಿಂದ ಫೈಲೆಲ್ಲ ಡಿಲೀಟ್ ಆಗೋಯ್ತು ಅಂದಾಗ, ವಂಶಿ ಅವರೇ, ನಾನು ಯಾವ ಫೈಲ್ನು ಡಿಲೀಟೇ ಮಾಡಿಲ್ಲ. ಅದು ಆಲ್ರೆಡಿ ನಾನು ಟೀಚಲ್ಲಿ ಸೀಟ್ ಆದಮೇಲೆ ಎಲ್ಲವೂ ಸಹ ವರ್ಕ್ ಆಗ್ತಿತ್ತು, ನಾನು ಚೆಕ್ ಮಾಡೇ ನಿಮಗೆ ಕೊಟ್ಟೆ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾರೆ. ಸುಳ್ಳು ಹೇಳ್ತಿದ್ದೇನೆ, ಮತ್ತೆ ಎಲ್ಲರ ಮುಂದೆ ಎಷ್ಟು ಅವಮಾನ ಆಯಿತು ಗೊತ್ತಾ ನನಗೆ. ಯಾಕೆ ಹಿಂಗೆ ಮಾಡ್ತೀಯಾ? ಯಾಕೆ ಇಷ್ಟೊಂದು ಕಾಟ ಕೊಡ್ತೀಯಾ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಬಾಯಿಗೆ ಬಂದಂಗೆ ಬೈತಿದ್ರೆ, ಸ್ವಾತಿ ಇಲ್ಲೇನೋ ಆಗಿದೆ, ನಂಗೆ ಗೊತ್ತು, ಬೇಕು ಅಂತ ಯಾರೋ ಏನೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅಜಯ್ ಮೇಲೆ ಇವಳಿಗೆ ಡೌಟ್ ಬರ್ತಾ ಇರುತ್ತೆ. ನಂತರ ವಂಶಿ ಅವರೇ, ನಿಮಗೆ ಏನಾದರೂ ನನ್ನ ಮೇಲೆ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ರೂಮಲ್ಲಿ ಬೈರಿ, ಈ ಥರ ಹಾಲಲ್ಲಿ ಬೈದರೆ ತಾತ ಅಜ್ಜಿ ಹೀಗೆ ನಾವು ಮದುವೆನೇ ಆಗಿಲ್ಲ, ನೀವಿಬ್ಬರು ಗಂಡ ಹೆಂಡ್ತಿನೇ ಅಲ್ಲ ಅಂತ ಅನುಮಾನ ಪಡ್ತಿದ್ದಾರೆ, ಇನ್ನಷ್ಟು ಅನುಮಾನಕ್ಕೆ ದಾರಿ ಮಾಡ್ಕೊಡೋ ಥರ ಆಗುತ್ತೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅದೇನೇ ಆಗಿರಲಿ ಕಣೆ, ನಿನ್ನಿಂದ ನಾನು ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ, ನಿನ್ನ ಮುಖ ತೋರಿಸ್ಬೇಡ ನನಗೆ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಇನ್ನು ತಾತ ಇದ್ದವ್ರು ನೋಡ್ದ ಭವಾನಿ, ನಾನು ಸುಳ್ಳು ಹೇಳ್ತೆ ಅಂತ ಹೇಳ್ದಲ್ಲ, ನೋಡ್ದ ಇಬ್ಬರು ಹೆಂಗೆ ಜಗಳ ಆಡ್ತಾ ಇದ್ದಾರೆ ಅಂತ, ನನಗೆ ಗೊತ್ತು ಇವರಿಬ್ಬರು ಮದುವೆ ಆಗಿದ್ದಾರೆ ಅನ್ನೋದೇ ನನಗೆ ಡೌಟು ಅಂತೇಳ್ಬಿಟ್ಟು ತಾತ ಇದನ್ನು ಇಲ್ಲಿಗೆ ಬಿಡಬಾರ್ದು, ವಂಶಿ ಸ್ವಾತಿ ನಿಜವಾಗಿ ಗಂಡ ಹೆಂಡ್ತಿನ ಇಲ್ವಾ ಅಂತ ಕಂಡುಹಿಡಿಲೇಬೇಕು ಅಂತ ತಾತ ಹೇಳ್ತಿರ್ತಾರೆ. ಇನ್ನು ರೋಮ್ಗೆ ಆದಮೇಲೆ ಸ್ವಾತಿ ಒಂದಷ್ಟು ಯೋಚನೆ ಮಾಡ್ತಾಳೆ, ಇಲ್ಲಿ ಯಾರೋ ಏನೋ ಮಾಡಿದ್ದಾರೆ ಅಂತ. ಆವಾಗ ಅವಳಿಗೆ ಅಜಯ್ ಮೇಲೆ ಅನುಮಾನ ಬರುತ್ತೆ. ನಾನು ಮೊದಲು ಆಫೀಸ್ಗೆ ಹೋಗಿ ಚೆಕ್ ಮಾಡಬೇಕು, ನಾನು ಈ ಲ್ಯಾಪ್ಟಾಪಲ್ಲಿ ಎಲ್ಲ ನೋಡಿದಾಗ ಎಲ್ಲ ಫೈಲ್ಸು ಇತ್ತು, ಅದು ಆಫೀಸ್ಗೆ ಹೋದ್ಮೇಲೆ ಯಾರೋ ಡಿಲೀಟ್ ಮಾಡಿದ್ದಾರೆ, ನಂಗೆ ಗೊತ್ತು ಈ ಅಜಯೇ ಮಾಡಿರ್ತಾನೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ರಾಗಿಣಿ ಇದ್ದವಳು ಸ್ವಾತಿ ಹತ್ರ ಬಂದು, ಏನು ಸ್ವಾತಿ ತುಂಬ ಡಲ್ಲಾಗ್ಬಿಟ್ಟಿದ್ಯಾ, ಪಾಪ ವಂಶಿ ಚೆನ್ನಾಗಿ ಉಗಿದಿರ್ಬೇಕಲ್ವ ಅಂದಾಗ, ಹಿಂಗೆ ಕಣೆ ಪ್ರತಿದಿನ ನಿನ್ಗೆ ಉಗಿಸ್ತಾನೆ ಇರ್ತೀನಿ ಅಂದಾಗ, ನಾನು ವಂಶಿಯವ್ರು ನನಗೆ ಬೈದರು ಅಂತ ನಿನಗೆ ಹೆಂಗೆ ಗೊತ್ತು, ನೀನು ಮನೇಲೇ ಇರಲಿಲ್ವಲ್ಲ ಅಂತ ಅಂದಾಗ, ಅದು ಹೆಂಗೋ ಗೊತ್ತಾಯಿತು ಅಂದಾಗ, ಹೋ ಇದು ಹಾಗಾದರೆ ಅಜಯ್ದೆ ಇದು ಪ್ಲ್ಯಾನು ಅಂತೇಳ್ಬಿಟ್ಟು ಅಜಯ್ ಮೇಲೆ ಸ್ವಾತಿಗೆ ಅನುಮಾನ ಬರುತ್ತೆ. ಇನ್ನು ಏನೂ ಮಾಡೋಕ್ಕಾಗಲ್ಲ. ವಂಶಿ ಮಾತಾಡ್ಸೋಕೆ ಹೋದಾಗ, ನೋಡು ನೀನು ನಂಗೆ ಮಕನೂ ತೋರಿಸ್ಬೇಡ, ಇವತ್ತು ನನಗಾಗಿರೋ ಅವಮಾನಕ್ಕೆ ಇನ್ನೊಂದು ಸತಿ ನೀನು ಮಾತಾಡ್ಸೋದೇ ಇಲ್ಲ ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಆದರೆ ಸ್ವಾತಿಗೆ ಎಲ್ಲವೂ ಗೊತ್ತಿರೋದ್ರಿಂದ ಅವಳೇ ಸಮಾಧಾನ ಮಾಡ್ತಾಳೆ. ನೋಡಿ ವಂಶಿ ಅವರೇ, ತಾತ ಅಜ್ಜಿಗೆ ಈಗಾಗಲೇ ಡೌಟ್ ಬಂದಿದೆ, ನಾವು ಮನೆ ವಿಷಯ ಆಫೀಸ್ ವಿಷಯ ಮಿಂಗಲ್ ಮಾಡೋಕ್ಕಾಗಲ್ಲ, ಈ ತಪ್ಪನ್ನ ಯಾರು ಮಾಡಿದ್ದಾರೆ ಅಂತ ನಾನು ನಿಮಗೆ ರೆಡ್ ಹ್ಯಾಂಡಾಗಿ ತೋರಿಸ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಏನು ತಪ್ಪು ಮಾಡಿರೋದಾ? ಹೌದು, ಈ ತಪ್ಪನ್ನ ನಾನು ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡಿದ್ದಾರೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಅಂದಾಗ, ಸರಿ ಆಯಿತು, ಅದು ಯಾರು ಅಂತ ತೋರಿಸು ಅಂತ ವಂಶಿ ಹೇಳ್ತಾರೆ. ಇನ್ನು ಇದಷ್ಟೇ ಅಲ್ಲ, ತಾತಂಗೆ ಅನುಮಾನ ಬಂದಿರೋದಕ್ಕೆ ನಾವು ಚೆನ್ನಾಗಿ ನಡ್ಕೋಬೇಕು ಅಂತಲೂ ಸಹ ಹೇಳ್ತಾಳೆ. ಆಯಿತು, ನನಗೆ ಮೊದಲು ಈ ಆಫೀಸ್ ಟೆನ್ಷನ್ ಇದನ್ನು ಯಾರು ಮಾಡಿದ್ರು ಅನ್ನೋದನ್ನ ತೋರಿಸು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಈಗ ಅಜಯ್ ಬಂಡವಾಳ ಗೊತ್ತಾಗುತ್ತಾ? ಸ್ವಾತಿ ಮತ್ತು ವಂಶಿ ನಡುವೆ ಬಿರುಕುಂಟೋಗಿರೋದು ಸರಿ ಹೋಗುತ್ತಾ ನೋಡೋಣ. ತಾತ ಅಜ್ಜಿಗೋಸ್ಕರನಾದರೂ ಇವರಿಬ್ಬರು ನಿಜವಾಗಿ ಮದುವೆ ಆಗ್ತಾರಾ? ವಂಶಿ ನನ್ನ ಗಂಡ, ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್